ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಗೈಸ್, ಟೈಮು 2 o'clock ಆಗ್ತಾಯಿದೆ. ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಬೆಳಿಗ್ಗೆ ಬ್ಲಾಗ್ ಎಂಡ್ ಮಾಡಿದೆ, ಅಲ್ಲಿಂದ ಬ್ಲಾಗ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಆರ್ಡ್ರ್ ರಿವ್ಯೂ ಪೆಂಡಿಂಗ್ ಇತ್ತು. ಸೊ ಅದಕ್ಕೆ ಡ್ಯೂಟಿ ಮಾಡ್ತಾ ಇದ್ದೆ. ನೋಡೋಣ ಏನು ಮಾಡೋಣ ಅಂದ್ಬಿಟ್ಟು ಎಲ್ಲ ಡ್ಯೂಟಿ ಮಾಡ್ತಾ ಇದ್ದೀನಿ. ಇದ್ಯಾಕೆ ಆಟೋಮೆಟಿಕ್ ಆಫ್ ಆಗ್ತಾ ಇದೆ? ಹೊಟ್ಟೆ ಬೇರೆ ಸಿಟ್ಟಿದೆ. ಊಟ ಮಾಡಕ್ ಬಿಡಗೆ ಊಟ ಮಾಡಕ್ ಬಂದೆ. ಚಪಾತಿ, ಬೆಂಡೆಕಾಯಿ ಪಲ್ಯ, ಸಾಂಬಾರ್, ಆಮೇಲೆ ಇದು ಖವಾದೇನೋ ಸ್ವೀಟು ತಿನ್ನೋಣ. ಗಾಯ್ಸ್, ಹಿಂಗೆ ಹೋಗ್ತಾ ಇದೆ. ನೋಡ್ರಿ ಯಾವ ಸೈಕು ಗಾಯ್ಸ್, ಅದ್ರ ಇವಾಗ ಅದ್ರ ಪಕ್ಕದಲ್ಲೇ ಬಂದಿದೆ ಗಾಯ್ಸ್. ಜಸ್ಟು ಹೋಯ್ತು. ಟೆನ್ಷನ್ ಆಗ್ಬಿಟ್ಟಿದೆ ಗಾಯ್ಸ್. 2 ಸೆಕೆಂಡ್ ಇವಾಗ. ಈ ಕತ್ಲಲ್ಲಿ ಬೇರೆ ಟಾರ್ಡ್ ಹೊಡಿತಾ ಇದ್ದೀನಿ. ಟೈಮ್ ಎಷ್ಟು ಗೊತ್ತಾ ಇವಾಗ? ನೋಡ್ರಿ, 10:30 ಟೈಮು. ಅಯ್ಯಪ್ಪ, ಇಲ್ಲಿ ನಿಂತ್ಕೊಳ್ಳೋಕೆ ಭಯ ಆಗ್ತಾ ಇದೆ ನನಗೆ. ಇಷ್ಟು ಪಾಸ್ ಆಗ್ಬಿಡೋದು. ಸೊ ಗಾಯ್ಸ್, ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಇವಾಗ 3600 ಮಾಡಿದೆ ಇವತ್ತು. ಇನ್ನು 3000 ಇಲ್ಲ 4000 ಮಾಡ್ಬೋದಾಗಿತ್ತು ಇವತ್ತು ಒಂದು ದಿವಸದ್ದೇ. ಇವಾಗ ಮಾಡಿದ್ರೆ ನಾಳೆ ಮತ್ತೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನಾಳೆ 5000 ಇದೆ ಆಫರು. ನಾಳೆ ಏನಾದ್ರು ಕಷ್ಟಪಟ್ಟು ಹೊಡೆದ್ರೆ 5000 ಪರ್ಫೆಕ್ಟ್ ಆಗಿ ಸೋಂಬೇರಿ ಹಾಕ್ಬಿಡ್ತೀನಿ ಗಾಯ್ಸ್. ನಿಮ್ಗೆ ಗೊತ್ತಲ್ಲ, ಆ ಥರ ಸೋಂಬೇರಿ ಹಾಕ್ಬಿಡ್ತೀನಿ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಹೋಗಿ ಊಟ ಮಾಡಿ ಮಲಗಿದ್ರೆ ಪರ್ಫೆಕ್ಟ್ ನಾಳೆ ಬಂದೆ ಅಂದರೆ ಆರಾಮಾಗಿ 5000 ಹೊಡಿಬೋದು. 5000 ಎಷ್ಟಾಗುತ್ತೋ ಅಷ್ಟಾಗಲಿ. 5000 ಅಂತ ನಿಂತ್ಕೊಳ್ಳೋ ಟಾಸ್ಕು ನಾನು ಅಂದ್ಕೊಂಡಿದ್ದೆಲ್ಲ ಆಗಲ್ಲ. ನೋಡೋಣ ಎಷ್ಟಾಗುತ್ತೋ ಅಷ್ಟಾಗಲಿ. ಹೋಗಿ ಇಬ್ಬರು ಹೋಗ್ತಾ ಇದ್ದೀವಿ. ಹೋಗಿ ಮಲ್ಕೋಬೇಕು ಇವಾಗ. ಊಟ ಐತೆ ಮನೇಲಿ, ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ನಾಳೆ ಬೆಳಗ್ಗೆನೇ ಬರೋದು. ಗಾಯ್ಸ್, ಊಟ ಮಾಡ್ತಾ ಇದ್ದೀನಿ ಇವಾಗ. ಅನ್ನ ಸಾಂಬಾರು ಚಪಾತಿ ತಿಂದೆ, ಬ್ಲಾಗ್ ಮಾಡೋದೇ ಬರ್ತದೆ. ಸೊ ಅದಕ್ಕೆ ಇವಾಗ ರೈಸ್ ತಿನ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಇದು ಊಟ ಮಾಡಿ ಸಿಗ್ತೀನಿ ಗೈಸ್. ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಗೈಸ್. ಏನು ಗೊತ್ತಾಗಬೇಕು, ಒಂದೇ 1 ಅವರ್ ಲೇಟ್ ಆಗ್ಬಿಟ್ಟು 6 ಗಂಟೆ ಬರಬೇಕಿತ್ತು. 7 ಗಂಟೆ ಆಗ್ಬಿಟ್ಟಿದೆ. ಪರವಾಗಿಲ್ಲ, ಹೋಗಿ ಮಾಡ್ಬೇಕು ಡ್ಯೂಟಿ. 1 ಅವರ್ ಬೇಗ ಎದ್ಬಿಟ್ಟಿದ್ರೆ ಈ ಒಂದು ಲೆಕ್ಕಾಚಾರ ಆಗ್ಬಿಡ್ತಾಯಿತ್ತು. ಇವಾಗ 7:05 ಏನೋ ಆಗಿದೆ, 7:05 ಆಗಿದೆ. ಹೋಗ್ತಾ ಇದ್ದೀನಿ ಇವಾಗ. ಅಲ್ಲಿ ಮಾಡ್ಬೇಕು ಇವಾಗ ಡ್ಯೂಟಿ. ನಾಷ್ಟ ಮಾಡೋದು ಬಂದ್ವಿ ಇವಾಗ. ದೋಸೆ, ನಾನು ಕಿಶೋರು ನಾಷ್ಟ ಮಾಡಿಕೊಂಡು ಮತ್ತೆ ಡ್ಯೂಟಿಯನ್ನು ಮಾಡಬೇಕು. ಹೆಂಗಿದೆ ರೈಸ್? ಅಲ್ಲಿ ದೋಸೆ ತಿನ್ಕೊಂಡು ಮತ್ತೆ ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ಇನ್ನೊಂದು ರೈಸ್ ತಿನ್ನೋಕೆ ಬೇರೆ ಹೋಟ್ಲ ಬಂದಿದ್ದೀನಿ. ತಿನ್ಕೊಂಡು ನೋಡೋಣ ಆಮೇಲೆ. ಸೊ ಗಾಯ್ಸ್, ಊಟ ಆಯಿತು. ಊಟ ಮುಗಿಸ್ಕೊಂಡು ಒಂದು ಆರ್ಡರ್ ಕೊಟ್ಟು ಹೋಗ್ತಾ ಇಷ್ಟವ್ರಿಗೆ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.